ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಹೊಸ UPSC ಒಂದು ಹೊಸ ಕ್ಯಾಡರ್ ಪಾಲಿಸಿ ಬಗ್ಗೆ ಇನ್ ಡಿಟೇಲ್ಡ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗುನು. ಎಸ್, UPSC ಒಳಗ ಬದಲಾವಣೆಗಳು ಬರ್ತಾ ಇರ್ತಾವ. ಬಟ್ ಆ ಬದಲಾವಣೆಗಳು ಹೆಂಗಿರ್ತಾವ ಅಂದ್ರೆ ಕ್ಯಾಂಡಿಡೇಟ್ಸ್ಗೆ ಅನುಕೂಲವಾಗುವ ತರ ಅಥವಾ ಯಾವುದೇ ರೀತಿ ಇನ್ಜಸ್ಟಿಸ್ ಯಾರಿಗೂ ಆಗ್ಬಾರ್ದು, ಒಂದು ರಾಜ್ಯಗಳಿಗೆ ಆಗಿರ್ಬೋದು, ಕ್ಯಾಂಡಿಡೇಟ್ಸ್ಗೆ ಆಗಿರ್ಬೋದು, ಯಾವುದೇ ರೀತಿ ಒಂದು ಮೋಸ ಆಗ್ಬಾರ್ದು ಅನ್ನೋ ಒಂದು ವೇ ಒಳಗ ಕನ್ಸರ್ನ್ ಒಳಗನ ಬದಲಾವಣೆಗಳು ಬರ್ತಿರ್ತಾವ. ಸೊ ಇವತ್ತಿನ ವಿಡಿಯೋ ಒಳಗ ನಾವು ಒಂದು ಕ್ಯಾಡರ್ ಪಾಲಿಸಿ ಬಗ್ಗೆ ಮಾತಾಡೋಣ. ರೀಸೆಂಟ್ ಆಗಿನೇ ನಾನು ಕ್ಯಾಡರ್ ಪಾಲಿಸಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ನೀವು ನೋಡಿರ್ಬಹುದು. ಲೈಕ್ ಯಾವ ತರ ಒಂದು ಕ್ಯಾಡರ್ ಪಾಲಿಸಿ ಇತ್ತು ಅನ್ನೋದ್ರ ಬಗ್ಗೆ ಮಾಡಿದ್ದೆ. ಅಂಡ್ 2 years ಬಿಫೋರ್ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಅವಾಗ ಒಂದು ನೆಗೆಟಿವ್ ಕಮೆಂಟ್ ಕೂಡ ಬಂದಿತ್ತು. ಅದಕ್ಕೆ ಆನ್ಸರ್ ಆಕ್ಚುಲಿ ಇವಾಗ ಕೊಡುವಂತ ಒಂದು ಸಿಚುವೇಶನ್ ಅಂತ ಹೇಳ್ಬೋದು. ಓಕೆ, ಏನಿದು ಕ್ಯಾಡರ್ ಪಾಲಿಸಿ ಅಂತ ನೋಡೋದಾತಂದ್ರ 10-15 ವರ್ಷದ ಮೊದ್ಲೆಲ್ಲ ಹೆಂಗಿತ್ತಂದ್ರ ಫಸ್ಟ್ ನಿಮ್ಮ ರಾಜ್ಯಕ್ಕೆ ಪ್ರಿಫರೆನ್ಸ್ ನ ಕೊಡ್ತೀರಿ, ಅದಾದ್ಮೇಲೆ ಅಕ್ಕಪಕ್ಕದ ರಾಜ್ಯಗಳಿಗೆ ಪ್ರಿಫರೆನ್ಸ್ ನ ಕೊಡಬಹುದಿತ್ತು. ಇದು ಮೊದ್ಲಿತ್ತು. ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ 5 ಝೋನ್ಗಳನ್ನ ಕ್ರಿಯೇಟ್ ಮಾಡಿದ್ರು. ಒಂದು ಝೋನ್ಗಳು ಯಾವ ತರ ಇರ್ತಿತ್ತು ಅಂದ್ರೆ ಇವಾಗ ಕರ್ನಾಟಕ ಆಗಿರ್ಬೋದು, ಕೇರಳ, ಆಂಧ್ರ ಇವೆಲ್ಲ ಒಂದು ಝೋನ್ ಒಳಗ್ ಬರ್ತಿತ್ತು. ಸೊ ಫಸ್ಟ್ ಪ್ರಿಫರೆನ್ಸ್ ನೀವು ಒಂದು ಝೋನ್ ನ ಸೆಲೆಕ್ಟ್ ಮಾಡ್ಕೋತಿದ್ರಿ, ಆಮೇಲೆ ಕರ್ನಾಟಕ ಒಂದು ಸೆಲೆಕ್ಟ್ ಮಾಡ್ಕೋತಿದ್ರಿ. ಇನ್ ಕೇಸ್ ಕರ್ನಾಟಕದಾಗ ವೇಕೆನ್ಸಿ ಇಲ್ದಾಗ ಪಕ್ಕದ ರಾಜ್ಯ ನಿಮಗ್ ಸಿಗೋ ಚಾನ್ಸಸ್ ಇತ್ತು. ಬಟ್ ಇವಾಗ ಏನಾಗೈತಂದ್ರ ನೀವು ಎಷ್ಟೇ ಒಂದು ಒಳ್ಳೆ ರ್ಯಾಂಕ್ ತಗೊಳ್ರಿ, ಎಷ್ಟ ಹಾರ್ಡ್ ವರ್ಕ್ ಮಾಡ್ಕೊಳ್ರಿ, ನಿಮ್ಮ ಒಂದು ಪ್ರಿಫರೆನ್ಸ್ ಇರುವಂತ ರಾಜ್ಯಗಳು ನಿಮಗೆ ಸಿಗೋದು ಬಹಳ ಕಠಿಣ ಐತಿ. ಎಷ್ಟಾದ್ರೂ ನೀವು ಹಾರ್ಡ್ ವರ್ಕ್ ಮಾಡ್ರಿ, ಎಷ್ಟೇ ಪ್ರಿಪರೇಷನ್ ಮಾಡ್ರಿ, ಇವನ್ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ 1 ಬರ್ಲಿ 2 ಬರ್ಲಿ, ಆದ್ರೂ ಕೂಡ ನೀವು ಇಷ್ಟಪಟ್ಟದ ಕ್ಯಾಡರ್ಗಳಲ್ಲಿ ನಿಮಗ ಸಿಗಂಗಿಲ್ಲ. ಬಹಳ ಅಪ್ರೂಪ್ ಸಿಗೋದು, ಏನಾರ ಬಹಳ ಅದೃಷ್ಟ ಇತ್ತಂದ್ರೆ ಅಷ್ಟ ಸಿಗ್ತದ ಅಂತಾರಲ್ಲ, ಆ ತರ. ಅದರ್ವೈಸ್ UPSC ಅಲೋಕೇಟ್ ಮಾಡ್ತದ. ಸೊ ಯಾವ ತರ ಅಲೋಕೇಟ್ ಮಾಡ್ತದ, ಏನ್ ಈ ಒಂದು ಹೊಸ ಪಾಲಿಸಿ ಅನ್ನೋದ್ರ ಬಗ್ಗೆ ಡೆಪ್ತ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಅಂದ್ರೆ 2017 ಒಂದು ಕ್ಯಾಡರ್ ಪಾಲಿಸಿ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಇವಾಗ ಇದು 23 ಒಂದು ಜನವರಿ 2026ಕ್ಕ ಈ ಒಂದು ಹೊಸದಾದಂತ ಒಂದು ಸರ್ಕ್ಯುಲೇಷನ್ ಬಂದದ. ಆಕ್ಚುಲಿ ಅವತ್ತ ವಿಡಿಯೋ ಮಾಡ್ಬೇಕಾಗಿತ್ತು, ಕಾರಣಾಂತರಗಳಿಂದ ಡಿಲೇ ಆಗೈತಿ. ಸೊ ಇವಾಗ ಫಸ್ಟ್ ಕೆಲಸ ಏನಂತಂದ್ರ ಸ್ಟೇಟ್ಗಳು ಏನಿರ್ತಾವಲ್ಲ, ಪ್ರತಿಯೊಂದು ರಾಜ್ಯಗಳು ಅವರ ರಾಜ್ಯಗಳಲ್ಲಿ ಇರುವಂತ ಇನ್ಸೈಡರ್ ಔಟ್ಸೈಡರ್ ಒಂದು ವೇಕೆನ್ಸಿ ಲಿಸ್ಟ್ ನ UPSCಗೆ ಜನವರಿ 31 ಒಳಗಾಗಿ ಕಳಿಸ್ಬೇಕಾಗ್ತದ. ಪ್ರತಿ ವರ್ಷ ಜನವರಿ 31 ಒಳಗಾಗಿ ಎಷ್ಟು ಆ ರಾಜ್ಯದೊಳಗ ವೇಕೆನ್ಸೀಸ್ ಅದಾವಲ್ಲ ಅದರ ಒಂದು ಲಿಸ್ಟ್ ನ UPSCಗೆ ಕಳಿಸ್ಕೊಡ್ಬೇಕಾಗ್ತದ. ಇನ್ ಕೇಸ್ ಈ ಒಂದು ವಿಷಯದೊಳಗ ರಾಜ್ಯಗಳೇನಾದ್ರೂ ಡಿಲೇ ಮಾಡಿದ್ವು ಅಂತಂದಾಗ ಆ ರಾಜ್ಯಗಳ ವೇಕೆನ್ಸಿನ ಇಗ್ನೋರ್ ಕೂಡ ಮಾಡ್ತೀವಿ ಅನ್ನೋ ಒಂದು ಸ್ಟ್ರಿಕ್ಟ್ ಆದಂತ ರೂಲ್ ಅದ. ಓಕೆ, ಫಸ್ಟ್ ಪಾಯಿಂಟ್ ಆಯ್ತು. ಸೆಕೆಂಡ್ ಪಾಯಿಂಟ್ ಇನ್ಸೈಡರ್ ಔಟ್ಸೈಡರ್ ಬಗ್ಗೆ ನಾ ಲಾಸ್ಟ್ ವಿಡಿಯೋ ಒಳಗೂ ಕೂಡ ಕ್ಲಾರಿಫೈ ಮಾಡಿದೆ. ಬಟ್ ಇನ್ನೂ ಒಂದ್ಸಲ ಹೇಳೋದಾದಂದ್ರೆ ಇನ್ಸೈಡರ್ ಇನ್ ದ ಸೆನ್ಸ್, ಇವಾಗ ನೀವು ಕರ್ನಾಟಕದ ಆಸ್ಪಿರೆಂಟ್ ಇರ್ತೀರಿ, ಕ್ಯಾಂಡಿಡೇಟ್ ಇರ್ತೀರಿ, ಕರ್ನಾಟಕಕ್ಕ ಒಂದು ಪ್ರಿಫರೆನ್ಸ್ ಕೊಟ್ಟಿರ್ತೀರಿ ಅಂದಾಗ ನೀವು ಕರ್ನಾಟಕದವ್ರು ಆಗಿರೋದ್ರಿಂದ ನೀವು ಇನ್ಸೈಡರ್. ಇವಾಗ ತೆಲಂಗಾಣ ಬೇರೆ, ಮಧ್ಯಪ್ರದೇಶ ಬೇರೆ, ಯಾವುದೇ ರಾಜ್ಯದ ಒಂದು ಅಭ್ಯರ್ಥಿ ಒಂದು ಕರ್ನಾಟಕ ಪ್ರಿಫರೆನ್ಸ್ ಕೊಟ್ಟಿರ್ಬೋದು ಅಥವಾ ಕೊಡದೇ ಇರ್ಬೋದು. ಆ ಒಂದು ಕ್ಯಾಂಡಿಡೇಟ್ಸ್, ಬೇರೆ ರಾಜ್ಯದ ಕ್ಯಾಂಡಿಡೇಟ್ಸ್ ಏನಾಗ್ತಾರಂದ್ರೆ ನಮ್ಮ ಕರ್ನಾಟಕಕ್ಕೆ ಔಟ್ಸೈಡರ್ ಆಗಿರ್ತಾರ. ಬೇರೆ ರಾಜ್ಯದ ಒಂದು ಕ್ಯಾಂಡಿಡೇಟ್ಸ್ ಏನಿರ್ತಾರಲ್ಲ ನಮ್ಮ ರಾಜ್ಯದ ಕರ್ನಾಟಕಕ್ಕೆ ಔಟ್ಸೈಡರ್ ಆಗಿರ್ತಾರೆ. ಇದು ಸಿಂಪಲ್ ಪಾಯಿಂಟ್, ಕ್ಲಾರಿಟಿ ಸಿಕ್ಕೈತೆ ಅನ್ಕೋತೀನಿ. ಮೊದಲೆಲ್ಲ ಝೋನ್ ಗಳು ಇರ್ತಿತ್ತು, ನೀವು ಫಸ್ಟ್ ಒಂದು ಝೋನ್ ನ ಸೆಲೆಕ್ಟ್ ಮಾಡ್ಕೋತಿದ್ರಿ, ಆಮೇಲೆ ರಾಜ್ಯಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇದ್ರಿ. ಸೊ ಸಮ್ ಟೈಮ್ ನಿಮಗೆ ಏನಾಗ್ತಿತ್ತು ಅಂದ್ರೆ ಕರ್ನಾಟಕ ಸಿಗದೆ ಇದ್ದಾಗ ಕೂಡ ಪಕ್ಕದ ರಾಜ್ಯ ಆಂಧ್ರ ಅದು ಸಿಗೋ ಚಾನ್ಸಸ್ ಇರ್ತಿತ್ತು. ಬಟ್ ಇವಾಗ ಆ ಚಾನ್ಸ್ ಸಿಗಂಗಿಲ್ಲ. ಯಾಕಂದ್ರೆ ಇವಾಗ ಪೂರ್ತಿ ಒಂದು ದೇಶವನ್ನ 25 ಒಂದು ಝೋನ್ಗಳಾಗಿ ಭಾಗಗಳಾಗಿ ಒಂದು ಡಿವೈಡ್ ಮಾಡಿದ್ದಾರೆ. 25 ಝೋನ್ಗಳಾಗಿ ಪೂರ್ತಿ ಭಾರತವನ್ನ ಮಾಡಿದಾರು. ಅದ್ರೊಳಗೆ ಅಗೇನ್ ಗ್ರೂಪ್ ಗಳನ್ನ ಮಾಡಿದಾರೆ. ಗ್ರೂಪ್ಗಳು ಯಾವ ತರ ಅದಾವಂದ್ರ ಅಲ್ಫಾಬೆಟಿಕ್ ವೇ ಒಳಗ ಅದಾವು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಆಂಧ್ರ ಪ್ರದೇಶ ಏನ್ ಮಾಡ್ತೈತೆ ಅಂದ್ರೆ ಅಸ್ಸಾಂ ಜೊತೆ ಸೇರ್ಕೊಂಡ್ಬಿಡ್ತದ. ಫಸ್ಟ್ ABCD ಈ ತರ ಅಲ್ಫಾಬೆಟಿಕ್ ಒಳಗ ರಾಜ್ಯಗಳ ವಿಂಗಡಣೆನ ಮಾಡಿದಾರು, ಅದ್ರ ಗ್ರೂಪ್ ಒಳಗ ಮಾಡಿದಾರು. ಸೊ ಹಿಂಗಾಗಿ ನಿಮಗ ನಿಮ್ಮ ರಾಜ್ಯ ಸಿಗೋದು ಡೌಟ್, ಫಸ್ಟ್ ಪಾಯಿಂಟ್. ಇನ್ನ ಸೆಕೆಂಡ್, ಅಕ್ಕಪಕ್ಕದ ರಾಜ್ಯಗಳು ಸಿಗೋದು ಕೂಡ ಡೌಟ್. ಸೊ ನೀವು UPSC ಎಲ್ಲಿ ನಿಮ್ಮನ್ನ ಹಾಕ್ತದಲ್ಲ ಅಲ್ಲೇ ನೀವು ವರ್ಕ್ ಮಾಡ್ಬೇಕಾಗ್ತದ. ಅಂಡ್ ಪ್ರಾಬ್ಲಮ್ ಇಲ್ಲ ಅನ್ಕೋತೇನೆ, ಯಾಕಂದ್ರೆ ಇದೊಂದು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಆಗಿರೋದ್ರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ವರ್ಕ್ ಮಾಡ್ಲೇಬೇಕಾಗ್ತದ. ಇಲ್ಲಿ ಮೇನ್ ಈ ತರ ಒಂದು ಪಾಲಿಸಿ ಬರ್ಲಿಕ್ಕೆ ರೀಸನ್ ಏನಂದ್ರ
ವರ್ಷ ಹೆಂಗಾಗ್ತೈತೆ ಅಂದ್ರೆ ಕ್ಯಾಂಡಿಡೇಟ್ಸ್ಗೆ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ಫಸ್ಟ್ ಪಾಯಿಂಟ್. ಅವಾಗ ಏನಾಗ್ಬಿಡ್ತೈತೆ ಅಂದ್ರೆ ಕೆಲವು ರಾಜ್ಯಗಳು ಒಂದು ಕೆಲಸ ಮಾಡ್ಲಿಕ್ಕೆ ಆಗಿರ್ಬೋದು, ಒಂದು ಎನ್ವೈರನ್ಮೆಂಟ್ ಆಗಿರ್ಬೋದು, ಒಂದು ಅಡ್ಮಿನಿಸ್ಟ್ರೇಷನ್ ನ ಆರಾಮ ಸ್ಮೂತ್ ಆಗಿ ಮಾಡ್ಕೊಂಡು ಹೋಗುವಂತ ಒಂದಿಷ್ಟು ರಾಜ್ಯಗಳದಾವ. ಸೊ ಆಲ್ಮೋಸ್ಟ್ ಆಫೀಸರ್ಸ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅಂತ ರಾಜ್ಯಗಳಿಗೆ ತಮ್ಮ ಒಂದು ಪ್ರಿಫರೆನ್ಸ್ ನ ಕೊಟ್ಟಿರ್ತಾರ. ಸೊ ಇಲ್ಲಿ ಏನಾಗ್ಬಿಡ್ತೈತೆ ಅಂದ್ರೆ ಅಸಮಾನವಾದ ಹಂಚಿಕೆ ಆಗ್ತದ. ಕೆಲವು ಸಲ ಗುಜರಾತ್ಗನ ಬೆಸ್ಟ್ ಆಫೀಸರ್ಸ್ ಎಲ್ಲ ಹೋಗ್ತಾ ಇರ್ತಾರ, ಕೆಲವೊಂದು ಕರ್ನಾಟಕಕ್ಕೆ ಬರ್ತಿರ್ತಾರ. ಸೊ ಉಳಿದಂತ ರಾಜ್ಯಗಳು ಏನಾಗ್ಬಿಡ್ತಾವ ಅಂದ್ರೆ ಹಿಂದೆ ಉಳಿತಾವು. ಸೊ ಪೂರ್ತಿ ಒಂದು ದೇಶದೊಳಗ ಎಲ್ಲಾ ರಾಜ್ಯಗಳೊಳಗೂ ಸಮಾನವಾದಂತ ಆಫೀಸರ್ದು ಹಂಚಿಕೆ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಹೊಸ ಕ್ಯಾಡರ್ ಪಾಲಿಸಿನ ತಗೊಂಡ್ ಬಂದದ UPSC. ಸೊ ಇವಾಗ ಈ ಒಂದು ಲಿಸ್ಟ್ ಏನಿದ್ಲ, ಈ ಗ್ರೂಪ್ ನ ಯಾವ ತರ ಅವರು ಡಿವೈಡ್ ಮಾಡ್ಯಾರ, ಯಾವ್ಯಾವ ಗ್ರೂಪ್ ಒಳಗ ಯಾವ್ಯಾವ ರಾಜ್ಯಗಳು ಬರ್ತಾರೆ, ಇದನ್ನ ನಾನು ಕಮ್ಯುನಿಟಿ ಪೋಸ್ಟ್ ಒಳಗೂ ಹಾಕ್ತೇನೆ, ನನ್ನ ಟೆಲಿಗ್ರಾಮ್ ಚಾನಲ್ ಒಳಗೂ ಹಾಕಿರ್ತೇನೆ. ಚೆಕ್ ಮಾಡ್ರಿ. ಪೂರ್ತಿ ಏನ್ ಪಾಲಿಸಿ ಐತ್ಲಾ ಇದ್ರದೊಂದು PDF ನ ಹಾಕಿರ್ತೇನೆ ಟೆಲಿಗ್ರಾಮ್ ಚಾನಲ್ ಒಳಗ, ಆಮೇಲೆ ಚೆಕ್ ಮಾಡ್ಕೊಡ್ರಿ. ಸೊ ಇವಾಗ ಗ್ರೂಪ್ 2 ಒಳಗೆ ನಮ್ಮ ಕರ್ನಾಟಕ ಬರ್ತದ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಕರ್ನಾಟಕ, ಕೇರಳ. ಓಕೆ, ಅಲ್ಫಾಬೆಟಿಕ್ GHJK ಈ ತರ ಅಲ್ಫಾಬೆಟಿಕ್ ವೇ ಒಳಗ ಇವರೊಂದು ಪ್ಲಾನ್ ಮಾಡಿದಾರೆ. ಯಾಕಂದ್ರ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಏನ ಟೆಕ್ನಿಕ್ಸ್ ನ ಯೂಸ್ ಮಾಡಿದ್ರು ಕೂಡ ಅವರ ರಾಜ್ಯ ಅಥವಾ ಪಕ್ಕದ ರಾಜ್ಯ ಅವರಿಗೆ ಸಿಗ್ಬಾರ್ದು ಅನ್ನೋದನ್ನ ಇದ್ರ ಒಂದು ಮೇನ್ ಮೋಟಿವ್ ಅದ. ಬಿಕಾಸ್ ಪೂರ್ತಿ ದೇಶದೊಳಗ ಯಾವುದೇ ರಾಜ್ಯದೊಳಗ ಹಾಕಿದ್ರು ಒಬ್ಬ ಸಿವಿಲ್ ಸರ್ವೆಂಟ್ ಏನದಲ್ಲ ಕೆಲಸ ಮಾಡ್ಲಿಕ್ಕೆ ಎಲಿಜಿಬಲ್ ಇರಬೇಕು, ಫಸ್ಟ್ ಪಾಯಿಂಟ್. ಆದ್ರ ಸೆಕೆಂಡ್ ಪಾಯಿಂಟ್ ಏನಂದ್ರ ಸಮಾನವಾದಂತ ಹಂಚಿಕೆ ಆಗ್ಬೇಕು ಅನ್ನೋದು ಸೆಕೆಂಡ್ ಪಾಯಿಂಟ್. ಓಕೆ, ಇವಾಗ ಇನ್ನ ಡಿವೈಡ್ ಹೆಂಗ್ ಮಾಡ್ತಾರೋ ಅವ್ರನ್ನ ನೋಡೋದಾದ್ರ ಅಕಾರ್ಡಿಂಗ್ ಟು ರ್ಯಾಂಕಿಂಗ್. ಸೊ ಇಲ್ಲಿ ಫಸ್ಟ್ ವಿಲ್ಲಿಂಗ್ನೆಸ್ ಕೇಳಿರ್ತಾರ. ಸೊ ನಿಮ್ ಪ್ರಿಫರೆನ್ಸ್ ಏನು ವಿಲ್ಲಿಂಗ್ನೆಸ್ ಅಂತ ಹೇಳಿ ಒಂದು ನೀವೇನ್ ಅಪ್ಲಿಕೇಶನ್ ಹಾಕ್ತಿರ್ಲ ಅವಾಗ ನೆಕ್ಸ್ಟ್ ಅಪ್ಲಿಕೇಶನ್ ಅಪ್ಡೇಟ್ ಆಗ್ತದ. ಸೊ ಈ ವರ್ಷದ ಒಂದು ನೋಟಿಫಿಕೇಶನ್ ಲೇಟ್ ಆಗ್ಲಿಕ್ಕೆ ಡಿಲೇ ಆಗ್ಲಿಕ್ಕೆ 2 ರೀಸನ್ ಅದಾವ. ಅದ್ರೊಳಗೆ ಒಂದ್ ರೀಸನ್ ಇದಾಗೈತಿ. ನೆಕ್ಸ್ಟ್ ರೀಸನ್ ಬಗ್ಗೆ ಇನ್ನೊಂದು ವಿಡಿಯೋ ಒಳಗೆ ಮಾತಾಡೋಣ, ಎಕ್ಸ್ಟ್ರಾ ಅಟೆಂಪ್ಟ್ಸ್ ಬಗ್ಗೆ. ಓಕೆ, ಅಂದ್ರೆ ಈ ವಿಡಿಯೋ ಒಳಗೆ ನಾವು ಮಿಕ್ಸ್ ಮಾಡಿದ್ರೆ ನೀವು ಕನ್ಫ್ಯೂಷನ್ ಆಗೋ ಚಾನ್ಸಸ್ ಅದ. ಸೊ ಇವಾಗ ಇದ್ರ ಮೇಲೆ ವರ್ಕ್ ನಡಿಲಿಕ್ಕತ್ತದ ಅನ್ನೋ ಕಾರಣಕ್ಕ ನೋಟಿಫಿಕೇಶನ್ ಡಿಲೇ ಆಗತ್ತೈತಿ ನಿಮ್ದ. ಇವಾಗ ಯಾವ ತರ ಅಂದ್ರೆ ರ್ಯಾಂಕಿಂಗ್ ನಿಮ್ದು ಬಹಳ ಇಂಪಾರ್ಟೆಂಟ್ ಅದ. ಇವೊಂದು ರ್ಯಾಂಕಿಂಗ್ ಸೆಕೆಂಡ್ ಇದ್ದವ್ರಿಗೂ ಕೂಡ ಹೋಮ್ ಕ್ಯಾಡರ್ ಸಿಗೋದು ಕೂಡ ಕಷ್ಟನ ಐತಿ. ಸೊ ಫಸ್ಟ್ ವಿಲ್ಲಿಂಗ್ನೆಸ್ ನ ಕೇಳ್ತಾರ, ಅಂದ್ರೆ ನೀವು ಯಾವ ರಾಜ್ಯದೊಳಗೆ ವರ್ಕ್ ಮಾಡಕ್ ಇಷ್ಟ ಪಡ್ತೀರಿ. ಸೊ ನಿಮ್ಗೊಂದು ವಿಲ್ಲಿಂಗ್ನೆಸ್ ಇರ್ತದ. ಸೆಕೆಂಡ್ ರ್ಯಾಂಕಿಂಗು, ಥರ್ಡ್ ವೇಕೆನ್ಸಿ, ಆ ರಾಜ್ಯದೊಳಗೆ ವೇಕೆನ್ಸಿ ಕೂಡ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳುದಾತಂದ್ರೆ ಈಗ ಕರ್ನಾಟಕದವ್ರು ನೀವ್ ಇದ್ದೀರಿ. ಸೊ ಈಗ ಕರ್ನಾಟಕದ ಒಳಗ ಇನ್ಸೈಡರ್ ವೇಕೆನ್ಸಿ 2 ಅದಾವ ಅನ್ಕೊಳ್ರಿ. ಇವಾಗ ನೀವು ಕರ್ನಾಟಕದವ್ರಾಗಿದ್ದು ರ್ಯಾಂಕ್ 1, 2, 3 ಕಂಟಿನ್ಯೂಸ್ ರ್ಯಾಂಕ್ 1, 2, 3 3 ಜನ ಕರ್ನಾಟಕದವ್ರ ಅದಾರ. 1, 2 ಏನಿರ್ತಾರಲ್ಲ ಅವರಿಗೆ ಕರ್ನಾಟಕದ ಒಳಗ ಒಂದು ಪೋಸ್ಟಿಂಗ್ ಸಿಗ್ತದ. ಯಾಕಂದ್ರ ಕರ್ನಾಟಕ ಒಳಗೆ ಇನ್ಸೈಡ್ ವೇಕೆನ್ಸೀಸ್ ಎಷ್ಟಿದ್ದು 2 ಇದ್ದು, ಔಟ್ಸೈಡ್ ವೇಕೆನ್ಸೀಸ್ ಅದಾವ 10 ಅದಾವ. ಬಟ್ ಸ್ಟಿಲ್ ಕರ್ನಾಟಕ ಒಂದು ಸ್ಟೂಡೆಂಟ್ಸ್ ಗೆ ಸಿಗೋದು 2 ಮಾತ್ರ, 2 ಪೋಸ್ಟ್ ಮಾತ್ರ ಸಿಗ್ತಾವ. ಆಲ್ ಇಂಡಿಯಾ ರ್ಯಾಂಕ್ 1, 2 ಆಯ್ತು. ಈಗ 3 ರ್ಯಾಂಕ್ 3rd ಬಂದಾರ ಅವ್ರು. ಬಟ್ ಸ್ಟಿಲ್ ಅವ್ರಿಗೆ ಕರ್ನಾಟಕ ಒಳಗ ಹೋಮ್ ಕ್ಯಾಡರ್ ಸಿಗಂಗಿಲ್ಲ. ಸೊ ಫಸ್ಟ್ ಪಾಯಿಂಟ್ ಇದು ನೀವು ತಿಳ್ಕೊಬೇಕಾಗ್ತದ. ಇನ್ನು ಸೆಕೆಂಡ್ ಹೆಂಗಂದ್ರ ಒಂದು 25 ರ್ಯಾಂಕಿಂಗ್ ಒಂದು ಲಿಸ್ಟ್ ನ ರೆಡಿ ಮಾಡಿ ಫಸ್ಟ್ ಗ್ರೂಪ್ 1 ಒಳಗಿನ ಒಂದು ರಾಜ್ಯಗಳೊಳಗ ಪೋಸ್ಟಿಂಗ್ ಆಗ್ತದ. ಅದಾದ್ಮೇಲೆ ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಈ ತರ ಸೈಕಲ್ ವೈಸ್ ಒಳಗ ರ್ಯಾಂಡಮ್ ಆಗಿ ನಿಮ್ಮ ಒಂದು ಅಲೋಕೇಶನ್ ನಡೀತದ. ಸೊ ಇಲ್ಲಿ ಏನಾಗ್ತೈತೆ ಅಂದ್ರ ನಿಮಗ ಯಾವುದೇ ಒಂದು ರಾಜ್ಯಗಳು ಸಿಗ್ತೈತಲ್ಲ ಅದನ್ನ UPSC ಡಿಸೈಡ್ ಮಾಡ್ತದ. ನಿಮ್ಮ ಅದೃಷ್ಟ ಇದ್ದಾಗ ರ್ಯಾಂಕಿಂಗ್ ಬೆಸ್ಟ್ ಇದ್ದು ಇನ್ಸೈಡ್ ವೇಕೆನ್ಸಿ ಏನಾರ ಕರ್ನಾಟಕದೊಳಗ ಇದ್ದಾಗ ರ್ಯಾಂಕಿಂಗ್ ಬೆಸ್ಟ್ ಇತ್ತು ಅಂದ್ರ ಅದೃಷ್ಟ ಇತ್ತು ಅಂತಂದ್ರೆ ಅಷ್ಟ ಸಿಗ್ತದ. ಅದರ್ವೈಸ್ ನಿಮಗ ಹೋಮ್ ಕ್ಯಾಡರ್ ಸಿಗೋದು ಬಹಳ ಕಷ್ಟ ಆಗೈತಿ. ಬಟ್ ಇನ್ನ PWD ಏನು ಒಂದು ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರಿಗೆ ಬೆನಿಫಿಟ್ ಸಿಗ್ತದ. ಏನಂದ್ರೆ ಅವ್ರಿಗೆ ಅವ್ರ ಒಂದು ಹೋಮ್ ಕ್ಯಾಡರ್ ಸಿಗ್ತದ. ಅಂಡ್ ಸಮ್ ಟೈಮ್ ಒಳಗ ಅವಶ್ಯಕತೆ ಬಿದ್ರ ಎಕ್ಸ್ಟ್ರಾ ಒಂದು ಸೀಟ್ ಕೂಡ ನೀವು ಅರೇಂಜ್ ಮಾಡ್ಬೇಕಾಗ್ತೈತಿ, ಎಕ್ಸ್ಟ್ರಾ ಒಂದು ಪೋಸ್ಟ್ ನ ಕ್ರಿಯೇಟ್ ಕೂಡ ಮಾಡ್ಬೇಕು ಅನ್ನೋ ಪಾಯಿಂಟ್ ಕೂಡ ಇದ್ರೊಳಗದ. ನೋಟಿಫಿಕೇಶನ್ ಏನ್ ರಿಲೀಸ್ ಆಗ್ತೈತಲ್ಲ ಅವಾಗ ಇನ್ನೂ ಡೆಪ್ತ್ ಆದಂತ ಒಂದು ಇನ್ಫಾರ್ಮೇಶನ್ ಬರ್ತೈತಿ. ಸದ್ಯಕ್ಕ ಈ ಒಂದೇನು ಸರ್ಕ್ಯುಲೇಷನ್ ಏನೈತ್ಲ ಇದು ಸ್ವಲ್ಪ ಡಿಫಿಕಲ್ಟ್ ಅದ ಅರ್ಥ ಮಾಡ್ಕೊಳ್ಲಿಕ್ಕೆ. ಅಫಿಷಿಯಲ್ ಲ್ಯಾಂಗ್ವೇಜ್ ಒಳಗಿರೋದ್ರಿಂದ ಅಂಡ್ ಇವಾಗ ಹೊಸದಾಗಿ ರಿಲೀಸ್ ಆಗಿರೋದ್ರಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದ. ಬಟ್ ಇಲ್ಲಿ ಒಂದು ಕ್ಲಾರಿಟಿಯಾಗಿ ಒಂದು ಪಾಯಿಂಟ್ ಹೇಳೋದಂದ್ರ ನಿಮ್ಮ ಒಂದು ಇನ್ಸೈಡರ್ ವೇಕೆನ್ಸಿ ಇದ್ದಾಗ ಮಾತ್ರ ನಿಮ್ದೊಂದು ರ್ಯಾಂಕಿಂಗ್ ಬೆಸ್ಟ್ ಇದ್ದಾಗ ಅಷ್ಟ ನಿಮಗೆ ಹೋಮ್ ಕ್ಯಾಡರ್ ಸಿಗ್ತದ. ಅದರ್ವೈಸ್ ನಿಮ್ಮ ಒಂದು ಅಲೋಕೇಶನ್ ಹೆಂಗ್ ಆಗ್ತೈತೆ ಅಂದ್ರೆ ರ್ಯಾಂಡಮ್ ಆಗಿ ಸೈಕಲ್ ವೈಸ್ ಗ್ರೂಪ್ 1, 2, 3 ಈ ತರ ಫಿಲ್ ಮಾಡ್ತಾ ಬರ್ತಾರ. ಈ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಯಾವುದೇ ಒಂದು ಪಾಲಿಸಿ ಬರ್ಲಿ ಅದ್ರ ಬಗ್ಗೆ ನೀವು ಅವೇರ್ನೆಸ್ ನಿಮಗೆ ಇರ್ಬೇಕಾಗ್ತದ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಾಗ್ತದ ಅನ್ನೋ ಕಾರಣಕ್ಕೆ ಈ ತರ ಇನ್ಫಾರ್ಮೇಶನ್ ನ ತಗೊಳ್ರಿ. ಬಟ್ ಅದನ್ನ ಬಿಟ್ಕಸ್ ನಂಗೆ ರಾಜ್ಯ ಸಿಗಂಗಿಲ್ಲ, ನನ್ನ ಇಷ್ಟಪಟ್ಟಿದ್ದ ಜಿಲ್ಲೆ ಸಿಗಂಗಿಲ್ಲ ಅಂತ ಹೇಳಿ ವರಿ ಮಾಡ್ತಾ ಸ್ಟ್ರೆಸ್ ಆಗೋ ಅವಶ್ಯಕತೆ ಇಲ್ಲ.
ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಪ್ರತಿ ರಾಜ್ಯದೊಳಗ ಹೋಗೋ ಒಂದು ಅವಕಾಶ ನಿಮಗೆ ಸಿಗ್ತಿರ್ತದ. ಸೊ ಪ್ರತಿಯೊಂದು ಲ್ಯಾಂಗ್ವೇಜ್ನ ಕಲಿಯೋದು, ಪ್ರತಿಯೊಂದು ಕಲ್ಚರ್ನ ನೋಡೋ ಒಂದು ಅವಕಾಶಗಳು ನಿಮಗೆ ಸಿಗೋವಾಗ ಇದ್ರ ಬಗ್ಗೆ ನೀವು ಜಾಸ್ತಿ ವರಿ ಮಾಡಬೇಡ್ರಿ. ಇನ್ನ ಒಂದು ನೆಗೆಟಿವ್ ಕಮೆಂಟ್ ಬಗ್ಗೆ ಹೇಳಿದ್ದೆ ನಾನು 2 years ಬ್ಯಾಕ್ ಇದ್ದಿದ್ದು. ಇವತ್ತು ನಂಗೆ ನೆನಪು ಬಂತು ಆಕ್ಚುಲಿ ಈ ಒಂದು ಕಂಟೆಂಟ್ ರೆಡಿ ಮಾಡತ್ತಿದ್ದೆಲ್ಲ, ಅವಾಗ ನೆನಪು ಬಂತು. ಏನಪ್ಪಾ ಅಂತಂದ್ರೆ ಅವರು ಹೋಮ್ ಕ್ಯಾಡರ್ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ನಾನು 2.5 years ಹಿಂದೆ ಐ ಗೆಸ್. ಅಲ್ಲಿ ಕಮೆಂಟ್ ನೆಗೆಟಿವ್ ಏನಂತಂದ್ರ ಲೈಕ್ ಇದು UPSC ಒಂದು ಹುದ್ದೆ ಅದ, ಸೊ ಜಿಲ್ಲೆ ಒಳಗೆ ಅದ್ಯಾಕ ನೀವು ಊರೊಳಗನ ಪೋಸ್ಟಿಂಗ್ ಮಾಡ್ಕೊಡ್ರಿ ಹಂಗಿಂಗೆ ಬಹಳ ನೆಗೆಟಿವ್ ಮಾತಾಡಿದ್ರ ಅವ್ರ. ಬಟ್ ಸ್ಟಿಲ್ ಸಮ್ವೇರ್ ಅವ್ರು ಹೇಳಿದ್ ಓಕೆ ಅನಿಸ್ತದ. ಅಂಡ್ ಆ ತರ ಯಾರ ಮೈಂಡ್ ಸೆಟ್ ಅದ ಅಂತವ್ರಿಗೆ ಈ ಒಂದು ಪಾಲಿಸಿ ಇನ್ನೂ ಬೆನಿಫಿಷಿಯಲ್ ಇನ್ನೂ ಇಷ್ಟ ಆಗಿರ್ತೈತೆ ಅನ್ಕೋತೀನಿ. ಸೊ ಇಂಥದ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಸಲುವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.